ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ನಾನು ಈ ದಿವಸ ದಿಶಾ ಕಮಿಟಿ ಬಗ್ಗೆ ಮಾತಾಡ್ತೀನಿ. ದಿಶಾ ಕಮಿಟಿ ಕೇಂದ್ರ ಸರ್ಕಾರದಲ್ಲಿ ಎಂಪಿಗಳಿಗೆ ಅವರ ಅಧ್ಯಕ್ಷತೆಯಲ್ಲಿ ಯಾವುದೇ ಒಂದು ಕಮಿಟಿ ಇರಲಿಲ್ಲ. ನಾನು 1999ರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದರು. ನಮ್ಮ ರಾಜ್ಯದಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದರು. ತುಮಕೂರಿನಲ್ಲಿ ಲೋಕಸಭಾ ಸದಸ್ಯರಾಗಿ GS ಬಸವರಾಜ್ ಅವರು ಆಯ್ಕೆ ಆಗಿದ್ರು. ಅವಾಗ ನಾನು ಹೋಗಿ DC ಕೇಳಿದೆ, ಏನು ಸರ್ ಎಂಪಿಗಳ ಅಧ್ಯಕ್ಷತೆಯಲ್ಲಿ ಯಾವುದು ಮೀಟಿಂಗ್ ಮಾಡಲ್ವಾ, ಅವರೆಲ್ಲೂ ಕಮಿಟಿಗಿಲ್ಲ. ಇಲ್ಲ ಸರ್, ಯಾವುದು ಕಮಿಟಿಗಿಲ್ಲ. BSNL ನನಗೆ ಭಾಳ ಹುಚ್ಚಿತ್ತು. ಯಾಕೆಂದರೆ ನಮ್ಮೂರಿಗೊಂದು ನನಗೆ ಫೋನ್ ಹಾಕ್ಸ್ಕೊಳಕ್ಕೆ ಹೋದೆ. ನನಗೆ ಫೋನ್ ಮಾಡ್ಬೇಕಾದ್ರೆ ಒಂದು ಎಕ್ಸ್ಚೇಂಜ್ ಬೇಕು. ನಿಟ್ಟೂರಿಂದ 7 ಕಿಲೋಮೀಟರ್ ಬೇಕಾಯಿತು, ಒಂದು ಎಕ್ಸ್ಚೇಂಜ್ ಮಾಡಬೇಕಾಯಿತು. ಪಾಪ ರಾಜ್ಕುಮಾರ್ ಉಪಾಧ್ಯಾಯ ಅಂತ ಇದ್ರು, ಅವರಿದ್ದರೆ ಇಲ್ಲ ರಮೇಶ್ ಅವರೇ ನಿಮಗೆ ಫೋನ್ ಹಾಕ್ಲೇಬೇಕು ನಾನು ಅಂತ ನಿಟ್ಟೂರಿಂದ ಕೇಬಲ್ ಎಳೆದು ಮಾರ್ಷೆಟ್ಟಹಳ್ಳಿ ಒಳಗೆ ಪ್ರಪೋಸಲ್ ಇದ್ರೂ ಒಂದೇ ಸಮ ಕೇಬಲ್ ಎಳ್ಬಿಟ್ಟು ನಮ್ಮೂರಿಗೆ ಒಂದು 20 ಕನೆಕ್ಷನ್ ಹಾಕಿರು. 20 ಕನೆಕ್ಷನ್ ಹಾಕಿ ಫಸ್ಟ್ ಟ್ರಯಲ್ಗೆ ಅಂತ ನನಗೆ ಹಾಕಿರು. ನಮ್ಮ ಮನೆಗೆ ಆ ಊರಿನ 19 ಜನ ಇದ್ರಲ್ಲ ಅವರೆಲ್ಲ ನನ್ನ ಮೇಲೆ ಬಿಟ್ಬಿಟ್ರು. ಅವ್ನ ಮನೆಗೆ ಹಾಕ್ಸೋಣ ನಮ್ಗೆ ಹಾಕಿಲ್ಲ ಅಂತ ಅವ್ರು ಟ್ರಯಲ್ಗೆ ಹಾಕಿರು. ಎಲ್ಲರಿಗೂ ಆಮೇಲೆ ಹಾಕ್ತೇನೆ ರಮೇಶ್ ಅಂತ ಒಂದು ವಾರದಲ್ಲೇ ಹಾಕಿರು. ಆದ್ರೂ ಜನ ನನ್ನ ಮೇಲೆ ಬಿಟ್ಬಿಟ್ರು. ಸರಿ ಅವ್ನ ಮನೆಗೆ ಹಾಕ್ಬಿಟ್ಟವ್ರೆ ಹಾಗೆ ಹೀಗೆ ಅಂತ. ಆಮೇಲೆ ಹೇಳೋ ದತ್ರ ನೀವು ವ್ಯವಸ್ಥೆ ಮಾಡೋಕ್ಕಿಲ್ವಾ ಅಂತ. ಅವಾಗ ಅವ್ರು ಏನು ಹೇಳಿದ್ರು ನನಗೆ, ರಾಜ್ಕುಮಾರ್ ಉಪಾಧ್ಯಾಯರು, ರಮೇಶ್ ಅವರೇ ನೋಡಿ ನಮ್ಮಲ್ಲಿ ಎಕ್ಸ್ಚೇಂಜ್ಗಳು ಜಮೀನುಗಳಿಲ್ಲ, ಎಕ್ಸ್ಚೇಂಜ್ ಮಾಡಬೇಕು. ಈಗ ನಾವೆಲ್ಲ ನೆಟ್ವರ್ಕ್ಗಳು ಕೊಡೋಕ್ಕಾಗ್ತಾ ಇಲ್ಲ. ನೀವು ಇನಿಷಿಯೇಟ್ ತಾಣ್ತಾ ಇದ್ದೀರಿ, ನೀವು ತಾಂಡು MP ಅವ್ರಿಗೆ ಹೇಳ್ಬಿಟ್ಟು ಎಲ್ಲ ಜಮೀನುಗಳು ನನಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಕೊಡಿಸ್ಬಿಡಿ, ನಾನು ಎಕ್ಸ್ಚೇಂಜ್ ಮಾಡ್ತೀನಿ, ಒಂದು ಪ್ರಪೋಸಲ್ ಕೊಟ್ಬಿಡಿ ಅವರು. ಅವಾಗ ನಾನು ಕೇಳಿದೆ, MP ಅವ್ರು ಏನಾರು ಒಂದು ಮೀಟಿಂಗ್ ಕರಿಬೋದಾ ಅಧ್ಯಕ್ಷತೆಯಲ್ಲಿ. ಅವರು Co-chairman ಆಗಿ ಅಲ್ಲಿರ್ತಾರೆ, ಎಲ್ಲಿ ಇದರಲ್ಲಿ BSNL ಅಲ್ಲಿ. ಅಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಕಮಿಟಿ ಇದೆ. ಆ ರಾಜ್ಯ ಮಟ್ಟದ ಕಮಿಟಿ ಒಳಗೂ ನಮ್ಮನ್ನು ಮೆಂಬರ್ ಮಾಡಿದ್ರು. ನಾನು ಪರಮೇಶ್ವರ ಇಬ್ಬರು ಬಸವರಾಜ್ ಅವ್ರು ಮೆಂಬರ್ ಮಾಡಿದ್ರು. ಬಹುತೇಕ ಒಂದು 110 ಎಕ್ಸ್ಚೇಂಜ್ಗಳಿದ್ದವು. ಎಲ್ಲ ಜಾಗ ಇದ್ದವು, ಎಲ್ಲ ಜಾಗಗಳು ನಾನೇ ಸ್ಪಾಟ್ ಹೋಗಿ ಎಲ್ಲ ಅಧಿಕಾರಿಗಳು ಹಿಡಿದು ಬಹುತೇಕ ಜಾಗ ಕೊಡಿಸ್ಬಿಟ್ವಿ ನಾವು. ಆಮೇಲೆ ನಾನು CEO ಕೇಳಿದೆ, ಜಿಲ್ಲಾ ಪಂಚಾಯತ್ ನಮ್ಮ ತುಷಾರ್ ಗಿರಿನಾಥ್ ಅವರು ಇದ್ರು ಅವಾಗ. ಏನು ಸರ್ MPಗಳು ಏನು ನಿಮ್ಮನ್ನು ರಿವ್ಯೂ ಮಾಡ್ಬೇಕಾದ್ರೆ ಹೆಂಗೆ ಮಾಡಬೇಕು ಅಂತ. ಅನಧಿಕೃತವಾಗಿ ರಿವ್ಯೂ ಮಾಡ್ಬೇಕು ರಮೇಶ್, ಎಲ್ಲೂ ಗೈಡ್ಲೈನ್ಸ್ ಇಲ್ಲ, ಕಮಿಟಿ ಇಲ್ಲ, ಒಳ್ಳೆ ಗಾಚಾರ ಆಯ್ತು ಅಂತ MP ಅವ್ರ ತಲೆ ಮಾತಾಡ್ತೀವಿ. ಏನು ಸರ್ ಹಿಂಗೈತೆ ಅದು ಏನು ಮಾಡ್ಬೇಕು ಅದಕ್ಕೆ. ಅದು ಒಂದು ಕೇಂದ್ರ ಸರ್ಕಾರಕ್ಕೆ ಒಂದು ಲೆಟರ್ ಬರೆಯೋಣ ಸರ್, ನೋಡೋಣ ಯಾಕೆ ಮಾಡೋಕ್ಕಾಗಲ್ಲ ಅನ್ನೋದು. ಬರೀ ನಾನು ಸೈನ್ ಹಾಕ್ತೀನಿ ಏನು ಬೇಕು ಅಂತ. ಅವಾಗ ನಮ್ಮ ಒಬ್ರು ಮುಜೀಬ್ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಆಫೀಸಲ್ಲಿ ರಿಟೈರ್ಡ್ ತಹಶೀಲ್ದಾರ್ ಒಬ್ರು ವರ್ಕ್ ಮಾಡ್ತಿದ್ರು. ಅವ್ರು ಬಸವರಾಜ್ದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ ಅವರು ರಿಟೈರ್ಡ್ ತಹಶೀಲ್ದಾರ್, ಭಾಳ ಒಳ್ಳೆ ಮನುಷ್ಯ, ಗೂನ್ ಬೆನ್ನು, ಕೆಲವರು ನೋಡಿರ್ತೀರಿ ಅವ್ರನ್ನ. ಅವರು ಬಂದರು. ಅವ್ರನ್ನ ಕರೆದುಬಿಟ್ಟು ನಾವು ನೋಡಿ ಸರ್ ಇದೊಂದು ದಿಶಾ ಅಂತ ಹೇಳಿಲ್ಲ ನಾನು, ಕೇಂದ್ರ ಸರ್ಕಾರದಲ್ಲಿ MPಗಳ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಬೇಕು, ಕಮಿಟಿ ಮಾಡಿ ಕೇಂದ್ರ ಸರ್ಕಾರ ಫಂಡ್ಸ್ಗಳನ್ನೆಲ್ಲ ರಿವ್ಯೂ ಮಾಡೋಕ್ಕೆ ಇದಿಲ್ಲ, ಇದುವರೆಗೂ ಯಾವುದೂ ಕಮಿಟಿ ಇಲ್ಲ, ಒಂದು ಬರೀರಿ. ಏನು ರಮೇಶ್ ಅವ್ರು ಹೆಂಗೆ ಆಗಿದ್ದು ನೋಡ್ರಿ, MP ಅವ್ರು ಬರ್ದಂಗೆ ಬರೀರಿ, ಮಾಡೋದು ಬಿಡೋದು ಕೇಂದ್ರ ಸರ್ಕಾರಕ್ಕೆ, ನೆಗೆಟಿವ್ ತಗೋಬೇಡಿ, ಬರೀರಿ ಸರ್ ನಾನು ಹೇಳ್ತಾ ಇದ್ದೀನಿ ಅಂತ ನಾನು ರೇಟ್ದೆ ಅವತ್ತು. ಕೇಳಿ ಅವ್ರು ಸೀನಿಯರ್ ರಿಟೈರ್ಡು ಆದ್ರೂ ನನ್ನ ಸ್ಟೈಲಲ್ಲಿ ನನಗೆ ಇನ್ನೂ ಭಾಳ ಉಲ್ಪಿತ್ತಲ್ಲ ಅವಾಗ 99ನಲ್ಲಿ ಜಾಡಿಸ್ದೆ ನಾನು. ಪಾಪ ಬರೆದ್ರು ಇಮಿಡಿಯೇಟ್ ಆಗಿ. ಬರೆದ್ಬಿಟ್ಟು ಪ್ರೈಮ್ ಮಿನಿಸ್ಟ್ರಿಗೆ ಕಳಿಸ್ತೋ, ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಕಳಿಸ್ತೋ, ನಗರಾಭಿವೃದ್ಧಿ ಸಚಿವರಿಗೆ ಕಳಿಸ್ತೋ, 3 ಜನಕ್ಕೂ ಇಲಾಖೆಗೆ ಎಲ್ಲರಿಗೂ ಕಳಿಸ್ಬಿಟ್ಟು ಪೋಸ್ಟ್ ಮಾಡಿಬಿಟ್ಟು ನನಗೇನು ಪೋಸ್ಟ್ ಮಾಡಿ ಫಾಲೋ ಮಾಡೋಕ್ಕೆ ಹೋಗಲಿಲ್ಲ, ಮಾಡಿ ಸುಮ್ಕಾದ್ವಿ. ಒಂದು 3 ತಿಂಗಳಲ್ಲಿ ಮೋಸ್ಟ್ಲಿ ಲೆಟರ್ ಐತೆ ನನ್ನ ಫೈಲಲ್ಲಿ, ಅದು ಬರೆದಿರೋದು ಐತೆ, ಬಂದಿರೋದು ವಾಪಸ್ ಐತೆ. ಅಲ್ಲಿಂದ ಬಂದರೆ ವಿಜಿಲೆನ್ಸ್ ಅಂಡ್ ಮಾನಿಟರಿಂಗ್ ಕಮಿಟಿ ಅಂತ ಕಮಿಟಿ ಆಗೇ ಬಿಟ್ಟು ಕೇಂದ್ರ ಸರ್ಕಾರದಲ್ಲಿ MPಗಳ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡೇ ಬಿಟ್ರು. ನಾವು ಹೇಳಿದ ಕಾಟೋ ಅಥವಾ ಇಲ್ಲ ಅವ್ರ ಮನಸ್ಸಲ್ಲಿ ಬಂತೋ ಅದು ಬೇರೆ ಗೊತ್ತಿಲ್ಲ. ಬಟ್ ನಾವಂತೂ ಫಸ್ಟ್ ಬರ್ದರೆ ಬಸವರಾಜ್ ಅವ್ರ ಲೆಟ್ರು ಕಮಿಟಿ ಆಗೇ ಬಿಟ್ಟು. MP ಅವ್ರು ಗೊತ್ತಿದ್ದಂಗೆ ಬಸವರಾಜ್ ಅವ್ರು ಖುಷಿಯಾಗಿ ಹೋಗ್ಬಿಟ್ರು. ಅವರು ಏನು ಕಮಿಟಿನೇ ಆಗ್ಬಿಟ್ಟಿದ್ದಲ್ಲ, ಏನು ನೋಡಿ ನಿನ್ನೂ ಮೆಂಬರ್ ಮಾಡ್ಕೊಳಕ್ಕಾಗುತ್ತೇನೋ ಅಂತ. ಹ್ಞೂ ಸರ್ 3 ಜನ ಮಾಡ್ಬೋದು ಅಂತ. ಅವಾಗ ಪರಮಶಿವಯ್ಯರು, ನಾನು, ಇನ್ನೊಬ್ರನ್ನ ಇವರು SC ಇಂದ ಇವರು ನಮ್ಮ ಯಾರೋ ಇದ್ರು ನರಸಿಂಹರಾಜು ಅಂತ ಇದ್ರು, ನರಸಿಂಹರಾಜು, 3 ಜನ, ಇನ್ನೊಬ್ರು ಲೇಡೀಸ್ ಯಾರನ್ನ ಮಾಡಿದ್ರು, ಮರ್ತ್ಬಿಡಿ ನಾನು ಅವ್ರ ಹೆಸರು. 4 ಜನ ಏನೋ ಇತ್ತು, 3 ಜನನು ನಮ್ಮನ್ನು ನಾಮಿನೇಟ್ ಮಾಡಿಬಿಟ್ರು. ಆವಾಗ MP ಅಧ್ಯಕ್ಷತೆಗಳಲ್ಲಿ ಮೀಟಿಂಗ್ ಆಗಕ್ಕೆ ಶುರುವಾಯಿತು. ನಿಜವಾಗ್ಲೂ ವಂಡರ್ಫುಲ್, ಇಡೀ ದೇಶಕ್ಕೆ ಅನುಕೂಲ ಆಯ್ತು ನೋಡಿ. ಯಾರೋ ಒಬ್ಬ ಆಲೋಚನೆ ಮಾಡೋನು, ಒಬ್ಬ ಹಳ್ಳಿಯಲ್ಲಿ ಹುಟ್ಟಿರೋ ಒಬ್ಬ ರೈತನ ಮಗ ಆಲೋಚನೆ ಮಾಡುವ ಒಬ್ಬ MP ಗಮನ ಕೊಟ್ಟರೆ ದೇಶದಲ್ಲಿ ಮಾಡ್ಬೋದು. ಇದು MP ಕೆಲಸ. MPಗಳು ಏನ್ ಮಾಡ್ತಾರೆ ಅಂದ್ರೆ ಈ ಕೆಲಸ ಮಾಡ್ತಾರೆ MPಗಳು. ಎಲ್ಲರಿಗೂ ತಪ್ಪೆ ಪಡ್ಕೊಂಬರಕ್ಕಾಗಲ್ಲ. ಆಮೇಲೆ ಅದು ಮಾಡಿದಾಗ ಕಮಿಟಿ ಆಯ್ತು, ರಿವ್ಯೂ ಮಾಡಿದ್ರು, ವಿಜಿಲೆನ್ಸ್ ಅಂಡ್ ಮಾನಿಟರಿಂಗ್ ಕಮಿಟಿ ಅಂತ ಇತ್ತು. ನೆಕ್ಸ್ಟ್ ಕಂಟಿನ್ಯೂ ಆಯ್ತು ಅದು. ಆಮೇಲೆ ಈ ಮೋದಿಯವ್ರ ಸರ್ಕಾರ ಬಂದ್ಮೇಲೆ ಅವರು ಹೆಸರುಗಳು ಚೇಂಜ್ ಮಾಡೋದ್ರೊಳಗೆ BJPನವರು ಹೆಸರುಗಳು ಒಳ್ಳೊಳ್ಳೆ ಹೆಸರುಗಳು ಇಡೋದು, ಚೇಂಜ್ ಮಾಡೋದ್ರೊಳಗೆ ಬಹಳ ಬುದ್ಧಿವಂತರಿದ್ದಾರೆ ಅವ್ರ ಟೀಮ್. ವಿಜಿಲೆನ್ಸ್ ಅಂಡ್ ಮಾನಿಟರಿಂಗ್ ಕಮಿಟಿ ತೆಗೆದು ಹೆಸರು ಚೇಂಜ್ ಮಾಡಿ ದಿಶಾ ಕಮಿಟಿ ಅಂತ. ಏನ್ ದಿಶಾ ಅಂದ್ರೆ ಡಿಸ್ಟ್ರಿಕ್ಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಏನೋ ಮಾಡಕ್ ಹೋಗ್ಯವ್ರೆ, ಅದಾಗಿಲ್ಲ ಅಂತ ಸಂಸ್ಕೃತದಲ್ಲಿ ದಿಶಾ ಅಂದ್ರೆ ದಿಕ್ಕಂತ, ದಿಕ್ಕು. ಯಾಕಂದ್ರೆ ಇದು ನನ್ನ ಪ್ರಕಾರ ಇದು RSS ಮೈಂಡರ್ದೆ ಅಂತ ಅನ್ಸುತ್ತೆ ನನಗೆ. ಅದೇನು ಒಳ್ಳೇದಲ್ಲ, ದಿಶಾ ದಿಕ್ಕು. ಆ ಕಮಿಟಿ ಮಾಡಿ, ಅದು ಯಾರು ಮಾಡಿರಲಿ ಅದಕ್ಕೂ ನನಗೂ ಸಂಬಂಧ ಇಲ್ಲ, ಒಳ್ಳೆ ಒಂದು ಕಮಿಟಿ ಮಾಡಿದ್ರು. ಆ ಕಮಿಟಿನ 2016ರಲ್ಲಿ ಮಾಡಿದ್ರು.
2016ರಲ್ಲಿ ನಾವೇನು ಇನ್ವಾಲ್ವ್ಮೆಂಟ್ ಇರಲಿಲ್ಲ. ಏಕೆಂದರೆ ಅವಾಗ ನಮ್ಮ ಅಲ್ಲಿ ಮುದ್ದನ್ಮೇಗೌಡರು ಇದ್ದರು. ಮುದ್ದನ್ಮೇಗೌಡರಿಗೂ ನಮಗೂ ಬಸವರಾಜ್ ಜೊತೆಲ್ಲ ಅವ್ರ ಅಂತ ಮುದ್ದನ್ಮೇಗೌಡರು ನನ್ನ ಮೇಲೆ ಒಂಚೂರು ಸಿಟ್ಟು ಇದ್ದೇ ಇರುತ್ತಲ್ವ, ಅವರೇ ನಮ್ಮನ್ನು ಇನ್ವಾಲ್ವ್ ಮಾಡಿಲ್ಲ. ನಾನು ಹೋಗಿ ಯಾರನ್ನ ನಮ್ಮ ಕಮಿಟಿಗೆ ಹಾಕೇಳಿ ಹೋಗಿ ಮಾಡಿ ನಾನು ಜೀವ ಮಂದೆ ಕೇಳಲ್ಲ. ಯಾರ ಬಂದು ಹಿಂಗೆ ಮಾಡು ಅಂದ್ರೆ ನನಗೆ ಇಷ್ಟ ಇದ್ದು ಹೋಗ್ತೀನಿ, ಇಲ್ಲ ಸರ್ ಅಂತ ಹೋಗ್ತೀನಿ. ನನಗೆ ಅದು ಮೊದಲಿಂದ ರೂಢಿ ಆಗಿಬಿಟ್ಟೈತೆ. ಆಮೇಲೆ ಈ ಸರಿ ಬಸವರಾಜ್ ಅವರು 2019 ಗೆದ್ದಾಗ ಕಮಿಟಿ ನಾನು ಫಸ್ಟು ಕಮಿಟಿ ಮಾಡ್ಬಿಡ್ಬೇಕು ಸರ್ ಅದನ್ನ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಬೇಕು, ಇಲ್ಲಿ ಇವ್ರು ಮಾಡೋದಲ್ಲ. ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಮಾಡ್ತಿದ್ದಂಗೆ ಅಲ್ಲಿ ಫಸ್ಟ್ ಮೀಟಿಂಗ್ ಮಾಡಬೇಕು ಅಂತ ಬಹುತೇಕ ಕರ್ನಾಟಕ ರಾಜ್ಯದಲ್ಲೇ ಪ್ರಥಮನೇ, ದೇಶದಲ್ಲೇ ಪ್ರಥಮನೇ. ನಾನು ಚೆಕ್ ಮಾಡಿಸ್ಬೇಕು, ಈಗ ಚೆಕ್ ಮಾಡಿಸ್ತೀನಿ. ಫಸ್ಟೇ ನಾವು ಮೀಟಿಂಗ್ ಮಾಡ್ಬಿಟ್ಟು 2019ರಲ್ಲಿ ಮೊದಲನೇ ಮೀಟಿಂಗ್ಗೆ ನಾವು ಹೋಗಕ್ಕಾಗಲ್ಲ. ಬಸವರಾಜ್ ಅವರು ನೀನು ಇದ್ಬಿಡಪ್ಪ ಕಮಿಟಿಲಿ ಅಂದರು. ಈಗ 8 ಜನ ನಾಮಿನೇಟ್ ಮಾಡೋಕ್ಕೆ ಪ್ರಾವಿಷನ್ ಐತೆ. ನಾವು, ನಮ್ಮ ರಘುತ್ತಮ್ ರಾವ್, ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರೋ ರಾಜೇಂದ್ರ ಅವರು, ನಮ್ಮ ಹನುಮಂತಪ್ಪನವರು, ನಮ್ಮ ಲೋಕೇಶ್ವರಿ, ಆಮೇಲೆ ಅವರು ನಮ್ಮ ಹೆಗ್ಡೆ ಅವರು, ಎಲ್ಲ ಒಂದು 5-6 ಜನ, ಪ್ರೇಮ ಹೆಗ್ಡೆ ಅವರು, ಆಮೇಲೆ ಹನುಮಂತಪ್ಪನವರು, ಈಗೆಲ್ಲ ಒಂದು ಆಮೇಲೆ ಜಯಕುಮಾರ್ ಅವರು, ನಮ್ಮ ಜಯಪ್ರಕಾಶ್ ಅವರು MD ಆಗಿರ್ತಂಥವ್ರು. ಯಾಕಂದರೆ ಅವ್ರದ್ದು ಒಂದು ಪಾತ್ರ ಆಯ್ತಲ್ಲಿ ಸೇರಿಸ್ಬೋದು ಅವ್ರನ್ನ ಸೇರಿ 7 ಜನ ನಾಮಿನೇಟ್ ಮಾಡಿದ್ವಿ, ಕಮಿಟಿ ಮಾಡಿದ್ವಿ. ಕಮಿಟಿ ಮಾಡಿದಾಗ ಬಹುತೇಕ ಇಡೀ ಕರ್ನಾಟಕ ರಾಜ್ಯದಲ್ಲ, ಇಡೀ ಭಾರತ ದೇಶದಲ್ಲಿ ಈ ಥರ ಚರ್ಚೆ ಮಾಡಿರ್ತಕ್ಕಂಥದ್ದು ಯಾವುದೇ ರಾಜ್ಯದಲ್ಲಿ, ಯಾವುದೇ ದೇಶದಲ್ಲಿ, ಯಾವುದೇ ಒಬ್ಬ ಸಂಸದ ಮಾಡಿಲ್ಲ. ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಅಷ್ಟು ವಿಚಾರಗಳನ್ನ ಕೂಲಂಕುಷವಾಗಿ ಚರ್ಚೆ ಮಾಡಿ ನಮ್ಗೊಂದು ದಿವಸ ಸಾಲ್ತಿರ್ಲಿಲ್ಲ. ನಮ್ಮ ಜಿಲ್ಲಾಧಿಕಾರಿಗಳು ಹೇಳ್ತಿದ್ರು ಅವಾಗೆಲ್ಲ, ಇವತ್ತು ಯಾವ ವಿಚಾರ ಹೊಂಚ್ಕೊಂಡ್ ಬಂದಿದೆಯಪ್ಪ ಅಂತ. ನಮ್ಮ ರಾಕೇಶ್ ಕುಮಾರ್ ಅವರು ಅಷ್ಟೇ, YS ಪಾಟೀಲ್ ರವರು ಅಷ್ಟೇ, ಅವರಿಬ್ರು ಇದ್ದಾಗ ನಮ್ಮ ಮೆಂಬರ್ ಸೆಕ್ರೆಟರಿಗಳು ಈಗಿನ ಶುಭಾ ಕಲ್ಯಾಣ ಇದ್ರು. ಡೈಲಿ ಒಂದೊಂದು ಹೊಸ ವಿಚಾರಗಳು, ಹೊಸ ಯೋಜನೆಗಳು ಇನ್ಕ್ಲೂಡ್ ಮಾಡಿಸಿ ಬ್ಯೂಟಿಫುಲ್ ಆಗಿ ಚರ್ಚೆ ಮಾಡ್ತಾರೆ. ಎಲ್ಲ ಇಲಾಖೆ ಅಧಿಕಾರಿಗಳು ನನಗೆ ಹೇಳ್ತಿದ್ದು, ಸ್ವಲ್ಪ ಬೈಬೇಡ, ಎಲ್ಲರ ಮುಂದೂ ಮೀಟಿಂಗಲ್ಲಿ ಬೈಬೇಡಪ್ಪ, ಬಟ್ ಎಂತೆಂಥ ವಿಚಾರ ನಮಗೆ ಗೊತ್ತೇ ಇರಲಿಲ್ಲ, ಇಷ್ಟೊಂದು ವಿಚಾರಗಳಿದ್ದಾವೆ ಅಂತ, ಇಷ್ಟೊಂದು ಯೋಜನೆಗಳವ, ಇಷ್ಟೊಂದು ಸಬ್ಜೆಕ್ಟ್ ಅವ, ನೀನೇನು ಯಾವಾಗ ಗೊತ್ತೀಯಾ ಅಂತ. ನಮ್ಮ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಏಜೆನ್ಸಿನವರು, ನಮ್ಮ ಇವ್ರು ಹೇಳ್ತಿದ್ರು, ನಮ್ಮ ಒಬ್ರು ಅಹಮದ್ ಅಂತ ಇದ್ದಾರೆ, ಅವ್ರು ಹೇಳ್ತಾ ಇದ್ರು, ರಮೇಶ್ ಅವರೇ ನೀವು ಮದುವೆ ಆಗಿಲ್ವಾ, ನೀವು ಸನ್ಯಾಸಿನ ಕಂಪ್ನಿ, ನಾವು ಪ್ರಭು ಅಂತ ಡೈರೆಕ್ಟರ್ ಅವ್ರನ್ನ ಕರೆಸ್ತಿದ್ದು. ಐದು ಮನೆಕ ನನಗೂ 2 ಮಕ್ಕಳ ಕಣೆ, ಸಂಸಾರ ಇಟ್ಕೊಂಡು ಎಷ್ಟು ಮಾಡ್ತೀನಿ ಅಂತ ನಾನು ಜೋಕ್ಸ್ ಮಾಡಿದೆ. ಅವಾಗ ಇಲ್ಲಿ ಅಧ್ಯಯನ ಮಾಡಿದ ನನಗೆ ಅನ್ನಿಸ್ತು, ಈ ಕಮಿಟಿ ಸ್ಟ್ರಾಂಗ್ ಮಾಡಬೇಕು, ಯಾಕಾಗಿಲ್ಲ. ನಾನು ದೇಶದ ದಿಶಾ ಕಮಿಟಿಗಳನ್ನ ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದೆ. ಅದಾದ ನಂತರ ನಾನು ರಾಜ್ಯ ಮಟ್ಟಕ್ಕೂ ಕಮಿಟಿ ಕರ್ನಾಟಕದಲ್ಲಿ ಮಾಡಿಸ್ಬೇಕು ಅಂತ ಹೊರಟ್ವಿ. ಮುಖ್ಯಮಂತ್ರಿಗಳು 2016ರಲ್ಲಿ ಸಿದ್ದರಾಮಯ್ಯನವರಿದ್ರು. ಕಮಿಟಿ ಮಾಡೋಕ್ಕೆ ಓಜ್ಗೆ ಹೋಗಲಿಲ್ಲ. ಅಲ್ಲೇ BJP ಹೇಳಿ ನಾವು ಮಾಡೋದು ಅಂತಲೋ ಅಥವಾ ಅವ್ರ ಗಮನಕ್ಕೆ ತಂದವರು ಇಲ್ವೋ ನನಗೆ ಗೊತ್ತಾಗಲಿಲ್ಲ. ತದನಂತರ ಕುಮಾರಸ್ವಾಮಿ ಅವರು ಬಂದರು. ಕುಮಾರಸ್ವಾಮಿ ಅವರು ಬಂದವರು ಕಮಿಟಿ ಮಾಡಲಿಲ್ಲ. ತದನಂತರ ಯಡಿಯೂರಪ್ಪನವ್ರು ಬಂದಾಗ, ಇವು ಬಸವರಾಜ್ ಅವರು MP ಇದ್ದಾಗ ನಾನೇ ಹಿಂದೆ ಬಿದ್ದು ಕಮಿಟಿ ಮಾಡಿಸಿ ಅಂತ ಕಮಿಟಿ ಇನ್ವಾಲ್ವ್ಮೆಂಟ್ ಮಾಡಿಸ್ಕೊಂಡ್ವಿ. ಕಮಿಟಿ ಮಾಡಿಸ್ಬೇಕಾದ್ರೆ ಯಾರು ಮೆಂಬರ್ ಸೆಕ್ರೆಟರಿ, ಇಡೀ ಕೇಂದ್ರ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ದಿಶಾ ಕಮಿಟಿ ಮಾಡ್ತಾರೆ. ಅಲ್ಲಿ ಯಾರು ಸೆಕ್ರೆಟರಿ ಇರ್ತಾರೋ RDPRನಲ್ಲಿ ಅವ್ರನ್ನ ಮೆಂಬರ್ ಸೆಕ್ರೆಟರಿ ಅಂತ ಮಾಡ್ತಾರೆ. CM ಅಧ್ಯಕ್ಷರು ಅವರು ಮೆಂಬರ್ ಸೆಕ್ರೆಟರಿಗಳು ಗ್ರಾಮೀಣಾಭಿವೃದ್ಧಿ ಇಲಾಖೆ ಅವ್ರ ಇಲಾಖೆ ಮಾತ್ರ ಸೀಮಿತ ಆಗಿ ಮಾಡಿದ್ವಿ. ಎಲ್ಲ ಇಲಾಖೆಗೂ ನೆಟ್ವರ್ಕ್ ಆಗಲ್ಲ. ನಮ್ಮ ಅತಿಕ್ ಸಾಹೇಬ್ ಇದ್ರು, ನಮ್ಮ ಜಿಲ್ಲೆಯವರೇ, ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಆಪ್ತ ಕಾರ್ಯದರ್ಶಿಗಳು ಅವರೇ, ಫೈನಾನ್ಸ್ ಸೆಕ್ರೆಟರಿನೂ ಅವರೇ. ನಾನು ಅವ್ರ ಜೊತೆ ಹೋಗಿ ಚರ್ಚೆ ಮಾಡಿದೆ, ಏನು ಸರ್ ಈಗ ಈ ಕಮಿಟಿ ಮಾಡಿಲ್ಲ, ತಾವೇ ಮೆಂಬರ್ ಸೆಕ್ರೆಟರಿ ಇದ್ದೀರಾ, ತಾವು ಮಾಡ್ತೀರಾ ಅಥವಾ ನನ್ನ ಪ್ರಕಾರ ಪ್ಲಾನಿಂಗ್ ACS ಮಾಡೋದು ಒಳ್ಳೇದು. ಯಾಕೆಂದ್ರೆ ಎಲ್ಲ ಇಲಾಖೆಗಳು ಡೇಟಾ ಹೋಗ್ತಾ ಇರುತ್ತೆ, ಎಲ್ಲ ಕಂಟ್ರೋಲಿಗೆ ಸಿಕ್ಬಿಡ್ತಾರೆ. ಹೈವೇ ಇರ್ಬೋದು, ರೈಲ್ವೆ ಇರ್ಬೋದು, ಎಲ್ಲದೂ ಅವ್ರಿಗೆ ಇನ್ವಾಲ್ವ್ಮೆಂಟ್ ಅವ್ರದ್ದು. ಕೇಂದ್ರ ಸರ್ಕಾರ ಹಿಂಗೆ ಮಾಡ್ಬಿಟ್ಟೈತೆ, ಏನು ತಾವೇ ಮಾಡ್ತೀರಾ ಅಥವಾ ಹಂಗೆ ಮಾಡೋದೋ ಹೆಂಗೆ ಅಂತ. ರಮೇಶ್ ಅವರ ಪ್ಲಾನಿಂಗ್ ಒಪ್ಕೊಂಡ್ರೆ ನಾನೇನೋ ರೆಡಿ ಇದೇನಪ್ಪ, ನಾನು ಕನ್ಸಲ್ಟ್ ಲೆಟರ್ ಕೊಟ್ಬಿಡ್ತೀನಿ, ನಾನು CM ಏನಾರು ಕೇಳಿದ್ರೆ ಸರಿ ಅಂತ ಹೇಳಿ ನಮ್ಮ ಪ್ಲಾನಿಂಗ್ನವ್ರು ಯಾಕೆ ನಮ್ಮ ಶಾಲಿನಿ ರಜನೀಶ್ ಅವರೇ ಇದ್ರಲ್ಲಿ ಹೋಗಿ ಮೇಡಮ್ ಜೊತೆ ಮಾತಾಡಿದೆ. ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸೆಕ್ರೆಟರಿ ಇದ್ರು. ಮೇಡಮ್ ನೋಡಿ ಇದಕ್ಕೆ ದಿಶಾ ಕಮಿಟಿ ಇದೆ, ನೀವು ಆಗಬೇಕು, ನನ್ನ ಲೆಕ್ಕ RDPRನವ್ರು ಆಗಬಾರ್ದು, ಏನು ಹೇಳ್ತಾರಾ ಇದು. CM ಹೇಳಿದ್ರೆ ನಾನೇನು ಮಾಡ್ತೀನಿ, ನಾನು ರೆಡಿ ಇದ್ದೀನಿ ರಮೇಶ್ ಅವರು. ಸರಿ ಅಂತ ಹೇಳ್ಬಿಟ್ಟು ಬಸವರಾಜ್ ಅವ್ರ ತಕ್ಕ ಬಂದು ಬಸವರಾಜ್ ಒಂದು ಲೆಟರ್ ಮಾಡಿ ಯಡಿಯೂರಪ್ಪನವ್ರಿಗೆ ಮಾಡೋಣ ಸರ್ ಹಿಂಗೆ ಅಂತ ಹೇಳಿ. ಯಾರಿಗೆ ಹೇಳಿದ್ರು, ಯಾರಿಗೆ ಮಾಡೋಕ್ಕೆ ಶಾಲಿನಿ ರಜನೀಶ್ ಅವ್ರಿಗೆ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದೆಯಾ, ನಾವು ಇಲ್ಲೆಲ್ಲ ಇದು ಮಾಡ್ಕೊಂಡಿದ್ವಿ, ಅವ್ರು ಬೆಂಗಳೂರಿಗೆ ಹೋಗ್ಬಿಟ್ರು ಇಲ್ಲಿಂದ ಬಿಟ್ಟು ಅಂತ ಅಂದರು. ನೀವು ಇದು ಅದೇ ಬೇರೆ ಇದೇ ಬೇರೆ, ಅವರು ಮೆಂಬರ್ ಸೆಕ್ರೆಟರಿ ಮಾಡಿದ್ರೆ ಪ್ಲಾನಿಂಗ್ ಇಲಾಖೆ ಒಳಗೆ ಇರುತ್ತೆ. ಇಲ್ಲ ಹಂಗಾರೆ ಸರಿ ಅಂತ ಹೇಳ್ಬಿಟ್ಟು ಲೆಟ್ರ್ ಇಮಿಡಿಯೇಟ್ ರೆಡಿ ಮಾಡಿದ್ರು. ಲೆಟ್ರು ತಗೊಂಡೋಗ್ಬಿಟ್ಟು ಯಡಿಯೂರಪ್ಪನವ್ರಿಗೆ ಕೊಟ್ಟು, ಯಡಿಯೂರಪ್ಪನರ್ಥ ಅದು ನನ್ನ ಕರ್ಕೊಂಡು ಹೋಗಿ ಬಸವರಾಜ್ ಅವರು ಹೇಳಿದರು, ಹಿಂಗೆ ದಿಶಾ ಕಮಿಟಿ ಇದೆ ಸರ್, ನಿಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಮಾಡಬೇಕು ಹಿಂಗೆ ಅಂತ ಹೇಳಿ. ಆಮೇಲೆ ನನ್ನೇ ಹೇಳಪ್ಪ ಅಂದರು. ನಾನು ಹೇಳಿದೆ ಹಿಂಗೆ RDPRನವ್ರು ಇರ್ತಾರೆ ಸರ್, ಈಗ ಯಡಿಯೂರಪ್ಪನರ್ಥ ಎಕ್ಸ್ಪ್ಲೈನ್ ಮಾಡಿದೆ ಎಲ್ಲ, ಹಿಂಗೆ ಪ್ಲಾನಿಂಗ್ ಮಾಡಿ ನಿಮ್ಗೆ ಅನುಕೂಲ ಆಗುತ್ತೆ ಅಂತ. ಆಯ್ತಣ್ಣ ನೀವು ಹೇಳಿದ್ಮೇಲೆ ಆಯ್ತು ಅಂತ ಹೇಳಿ ಬರೆದು ಮಾಡಿ ಅಂತ ಹೇಳ್ಬಿಟ್ಟು ತಿರ್ಗಾ ಹೋಗಿ ಅವನ್ನ ಕನ್ಸರ್ನ್ ಲೆಟ್ರ್ ಕೊಟ್ಟು, ಪ್ಲಾನಿಂಗ್ನ ಕೊಟ್ಟು, ತಿರ್ಗಾ RDPRನವ್ರು ನಮ್ಮ ಅತಿಕ್ ಸಾಹೇಬ್ ತಲೋನ ಅವರು ಒಪ್ಪಿಗೆ ರಿಪೋರ್ಟ್ ಕೊಟ್ಟು ಎಲ್ಲ ಸ್ಟಾರ್ಟ್ ಮಾಡಿ ಕಮಿಟಿ ಮಾಡಿಸ್ಬಿಟ್ವಿ. ಆ ಕಮಿಟಿಲಿ ನಾನು ಒಂದು ಮೆಂಬರ್ ಮಾಡ್ಕೊಳ್ಳೋಕೆ ಪ್ರಾವಿಷನ್ ಇತ್ತು. ಅಲ್ಲಿ ಇಬ್ಬರನ್ನ ಸ್ಟೇಟ್ ಗೌರ್ಮೆಂಟ್ನವರು ನಮ್ಮಂಥ NGOಗಳಿರೋರು ಅಥವಾ ಎಕ್ಸ್ಪರ್ಟ್ಗಳು ಅಥವಾ ಬುದ್ಧಿವಂತರುಗಳ ಅಪಾಯಿಂಟ್ ಮಾಡ್ಕೊಳ್ಳೋಕೆ ಇಬ್ಬರಿಗೆ ಪ್ರಾವಿಷನ್ ಐತೆ. ಕೇಂದ್ರ ಸರ್ಕಾರದವರು ಒಂದು 3-4 ಜನ ನಾಮಿನೇಟ್ ಮಾಡಿ ಕಳಿಸ್ತಾರೆ.
ಮೇಡಮ್ ಇದ್ದರು ರಮೇಶ್ ಅವರೇ ನೀವು ಬಂದ್ಬಿಡಿ ಕಮಿಟಿಗೆ ಅಂತ ಡೆವಲಪ್ಮೆಂಟ್ ಸ್ಟೇಟ್ ಲೆವೆಲ್ ಕಮಿಟಿ ಬಂದ್ಬಿಡಿ ಪ್ರಾವಿಷನ್ ಐತೆ. ಯಾಕೆಂದ್ರೆ ಅವ್ರ ಮೆಂಬರ್ ಮಾಡ್ಕೊಂಡು ಚೀಫ್ ಮಿನಿಸ್ಟರ್ ಅಂತ ಅವ್ರ ಒಪಿನಿಯನ್ ತಗೋಬೇಕು ಅಧ್ಯಕ್ಷತೆ ಯಡಿಯೂರಪ್ಪನ ಹತ್ರ. ಅವರೇ ತಗೊಂಡು ಅಪ್ರೂವಲ್ ತಗೊಂಡು ಮಾಡ್ಕೊಂಡ್ವಿ. ಯಡಿಯೂರಪ್ಪನವ್ರದ್ದು ಹೋಗಿ ಕೇಳಿದಾಗ ಅವ್ರನ್ನೂ ಕೊಟ್ಟರು, ಬಸವರಾಜ್ ಅವ್ರದ್ದು ಒಂದು ಲೆಟ್ರ್ ಕೊಡಿಸಿ ಎಲ್ಲ ಮಾಡಿ ನಾನು ಆದ್ವಿ. ಮೆಂಬರ್ ಆದಾಗ ನಾನು ಡೆಪ್ತಾಗಿ ಹೊರಟೆ. ನಾನು ಕೇಂದ್ರ ಸರ್ಕಾರದಲ್ಲಿ ಕಮಿಟಿ ಯಡಿಯೂರಪ್ಪನ ಕಮಿಟಿ ಮಾಡೋಕ್ಕೆ ಆಗಲಿಲ್ಲ. ಮೀಟಿಂಗು 3 ಸರಿ ಕಮಿಟಿ ಮಾಡಿದ್ರು, 3 ಸರಿ ಮೀಟಿಂಗ್ ಕರೆದ್ರು. 3 ಸರಿ ಕರೆದ್ರೂ ಅವ್ರಿಗೆ ಪ್ರಾಬ್ಲಮ್ ಆಗಿಬಿಡ್ತು. ಏನು ಪೋಸ್ಟ್ಪೋನ್ ಅವರ ವಿವಾದಿತ ಇದರಿಂದ. ಅದರಿಂದ ನಾನೀಗ ಮುಂದೆ ಏನಾಯಿತು ಅಂತಕ್ಕಂಥದ್ದನ್ನು ನಾನು 2ನೇ ಎಪಿಸೋಡಲ್ಲಿ ಹೇಳ್ತೀನಿ. ಯಾಕೆಂದರೆ ಭಾಳಷ್ಟು ಸಮಯ ಆಗೈತೆ, 11 ನಿಮಿಷದ ಮೇಲೆ ಆಗ್ತಾಯಿದೆ. ಇನ್ನು ಮುಂದುವರಿಸ್ತೀನಿ. ಅಲ್ಲಿಂದ ಮುಂದೆ ಏನಾಯಿತು ಅಂತಕ್ಕಂಥದ್ದನ್ನು, ಈಗ ಏನು ಆಗಬೇಕು ಅಂತಕ್ಕಂಥದ್ದನ್ನು. ಇದುವರೆಗೂ ನನ್ನ ಚಾನಲನ್ನು ನೋಡಿರ್ತಕ್ಕಂಥ ಎಲ್ಲ ನನ್ನ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಪ್ರೋತ್ಸಾಹ ಮಾಡಿ ಅಂತೇಳಿ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ಜೈ ಹಿಂದ್, ಜೈ ಶಕ್ತಿಪೀಠ.